ಆನೇಕಲ್ ಬಳಿಯ ಜಿಗಣಿಯಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಕಾಲೇಜು ವಿದ್ಯಾರ್ಥಿಗೆ ಡಿಕ್ಕಿ ಹೊಡೆದಂತ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಬಿಎಂಟಿಸಿ ಬಸ್ ಡಿಕ್ಕಿಯ ರಭಸಕ್ಕೆ ರಸ್ತೆಗೆ ಬಿದ್ದಿರುವಂತದ್ದು ವಿದ್ಯಾರ್ಥಿ. 17 ವರ್ಷದ ಸಂಜಯ್ ಗಾಯಗೊಂಡಂತ ವಿದ್ಯಾರ್ಥಿ. ಜಿಗಣಿಯ ಹರಪನಹಳ್ಳಿ ಬಳಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಶಾಲಾ ಬಸ್ ಹೊರತು ಅಂತ ಓಡಿದ್ದಾನೆ ವಿದ್ಯಾರ್ಥಿ ಕೂಗ್ತಾ ಇದ್ರು ಕೂಡ ಗಮನಿಸದೆ ಸಾಗಿರುವಂತದ್ದು ಶಾಲಾ ಬಸ್ ಅವನಿಗೆ ಕೂಗ್ಕೊಂಡಿದ್ದಾನೆ ಆ ವಿದ್ಯಾರ್ಥಿ. ಆದ್ರೆ ಅದನ್ನ ಗಮನಿಸದೆ ಸಾಗಿರುವಂತದ್ದು ಶಾಲಾ ಬಸ್ ಹೊರತು ಅಂತ ಓಡಿರುವಂತದ್ದು ವಿದ್ಯಾರ್ಥಿ. ಓಡುವಂತ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ ಗುದ್ದಿದೆ. ಬಸ್ ಡಿಕ್ಕಿಯ ರಭಸಕ್ಕೆ ನಡು ರಸ್ತೆಯಲ್ಲೇ ಬಿದ್ದಿರುವಂತದ್ದು ವಿದ್ಯಾರ್ಥಿ. ಕೂಡಲೇ ನೆರವಿಗೆ ಧಾವಿಸಿದ್ರು ಸಾರ್ವಜನಿಕರು. ಅಪಘಾತದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತದೆ. ಆ ವಿದ್ಯಾರ್ಥಿಗೆ ಏನು ಆಗ್ದಲೇ ಇರಲಿ. ತೋರಿಸ್ತಾ ಇದೆ ದೃಶ್ಯಾವಳಿಯಲ್ಲಿ ನೋಡಿ. ಅಲ್ಲಿ 17 ವರ್ಷದ ವಿದ್ಯಾರ್ಥಿ ಆತ ಈ ಕಡೆಯಿಂದ ಓಡಿ ಬರ್ತಾ ಇದ್ದಾನೆ. ಆಕ್ಚುಲಿ ಆ ವಿದ್ಯಾರ್ಥಿ ತಪ್ಪಿರೋದು. ಆ ಕಡೆ ಈ ಕಡೆ ನೋಡ್ಕೊಂಡು ಬರಬೇಕಾಗಿತ್ತು. ಮೊದಲೇ ಮೇನ್ ರೋಡು, ಬಿಎಂಟಿಸಿ ಬಸ್ ಬೇರೆ, ಅದು ವೋಲ್ವೋ ಬಸ್ಸು ತುಂಬ ಸ್ಪೀಡಲ್ಲಿದ್ದ. ಇಲ್ಲಿ ಸ್ಕೂಲ್ ಬಸ್ ಒಂದು ಹೋಗ್ತಾ ಇದೆ. ಆ ಕಡೆ ನಿಮಗೆ ತೋರಿಸ್ತಾ ಇದ್ದೀವಿ ಯೆಲ್ಲೋ ಕಲರ್ದು. ಈ ಕಡೆಯಿಂದ ವಿದ್ಯಾರ್ಥಿ ಓಡ್ತಾ ಇದ್ದಾನೆ. ಆ ಸ್ಕೂಲ್ ಬಸ್ಸಿಗೋಸ್ಕರನೇ ಈತ ಓಡೋಗಿದ್ದ. ತನ್ನ ಸ್ಕೂಲ್ ಬಸ್ ಹೋಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟ. 17 ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾಲೇಜ್ ಬಸ್ ಇರಬೇಕದು. ಸೊ ಹೀಗಾಗಿ ತನ್ನ ಕಾಲೇಜ್ ಬಸ್ಸನ್ನು ನಿಲ್ಲಿಸ್ಲಿಕ್ಕೋಸ್ಕರ ಆತ ಓಡೋಗ್ತಾ ಇದ್ನ. ಈ ಸಂದರ್ಭದಲ್ಲಿ ನೋಡಿ ಏನೇನೆಲ್ಲ ಎಡವಟ್ಟುಗಳಾಗ್ತವೆ. ಅಟ್ಲೀಸ್ಟ್ ಆ ಕಡೆ ಈ ಕಡೆ ಕಾಲೇಜ್ ಬಸ್ ಹೋಯ್ತು, ಆದರೆ ವೆಯ್ಟ್ ಮಾಡಬೇಕಾಗಿತ್ತಲ್ಲ. ಈತ ಏನಿಲ್ಲ, ಬಸ್ ಹೋಗ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರನೇ ಓಡೋದನ್ನ ಏನೋ ಗೊತ್ತಿಲ್ಲ. ಆದರೆ ಆ ಕಡೆ ಈ ಕಡೆ ನೋಡ್ದಲೇ ಓಡಿದ್ದಾನೆ. ಈ ಸಂದರ್ಭದಲ್ಲಿ ಬಿಎಂಟಿಸಿ ವೋಲ್ವೋ ಬಸ್ ಹೋಗ್ತಾ ಇತ್ತಲ್ಲ, ಆತ ಹೆಂಗಿದ್ರು ಮೇನ್ ರೋಡ್ ಅಲ್ವಾ, ಸೊ ಯಾವುದು ಗಾಡಿಗಳಿರಲಿಲ್ಲ, ಸ್ವಲ್ಪ ಸ್ಪೀಡಲ್ಲೇ ಇದ್ದ, ಗುಚ್ಚಿಬಿಟ್ಟಿದ್ದಾನೆ. ಸದ್ಯ ಅದೃಷ್ಟವಶಾತ್ ಆತ ಬದುಕಿದ್ದಾನೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಹೇಗಿದೆಯೋ ಪರಿಸ್ಥಿತಿ, ಅದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನೇಕಲ್ನ ಪ್ರತಿನಿಧಿ ಚಂದ್ರಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಚಂದ್ರಪ್ಪ, ಹೇಗಿದೆ ಆ ಹುಡುಗನ ಪರಿಸ್ಥಿತಿ? ಯಾಕೆ ಆ ರೀತಿಯಾಗಿ ಓಡೋಗ್ತಾ ಇದ್ದಂತೆ? 17 ವರ್ಷ, ಕಾಲೇಜ್ ಬಸ್ ಅಂತ ಕಾಣಿಸುತ್ತೆ. ಅದು ಏನಾಯ್ತು ಆ ಸಂದರ್ಭದಲ್ಲಿ ಅಂತ? ಹೌದು ಪೃಥ್ವಿ, ನಿನ್ನೆ 6 ರಿಂದ 7 ಗಂಟೆ ಸಮಯ ಆತ ಕ್ರೈಸ್ಟ್ ಕಾಲೇಜಿನ ವಿದ್ಯಾರ್ಥಿ, ಸುಮಾರು 17 ವರ್ಷದ ಸಂಜಯ್ ಅಂತೇಳಿ. ಆತ ತಡವಾಗಿ ಬರ್ತಾನೆ. ಇನ್ನೇನು ಬಸ್ ಹೊರಡ್ತಾ ಇರ್ತದೆ, ಬೈಸಿಕಲ್ ಅಲ್ಲಿ ಬಂದಂತ ವಿದ್ಯಾರ್ಥಿ ಬಸ್ ಹೊರಡ್ತು ಅಂತೇಳಿ ಅದೇ ಮಾರ್ಗದಲ್ಲಿ ಬರ್ತಾ ಇರ್ತಕ್ಕಂಥ ಬಿಎಂಟಿಸಿ ಬಸ್ ಅನ್ನ ನೋಡದೆ ನೇರವಾಗಿ ನುಗ್ತಾನೆ. ಬಸ್ ಹೊರಟೋಯ್ತು ಅಂತೇಳಿ. ಆ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಬಿಎಂಟಿಸಿ ಬಸ್ ಆತನಿಗೆ ಡಿಕ್ಕಿ ಹೊಡಿತದೆ. ಆತ ಸ್ಥಳದಲ್ಲಿಯೇ ಅನ್ಕಾನ್ಶಿಯಸ್ ಆಗಿ ಬೀಳ್ತಾನೆ. ಕೂಡಲೇ ಸ್ಥಳೀಯರು ಕೂಡ ಆತನನ್ನ ಖಾಸಗಿ ಆಸ್ಪತ್ರೆ ದಾಖಲಿಸಿದ್ದಾರೆ. ಈ ಒಂದು ಘಟನೆ ನಡೆದಿರುವಂತದ್ದು ಬೆಂಗಳೂರು ಹೊರವಲಿ ಆನೇಕಲ್ ತಾಲೂಕಿನ ಜಿಗಣಿ ಬಳಿಯ ಹರಪನಹಳ್ಳಿ ಅಂತೇಳಿ. ಸೊ ಅಲ್ಲಿನ ವಕೀಲ್ ಬಡಾವಣೆಯ ನಿವಾಸಿ ಈತ, ಸುಮಾರು 17 ವರ್ಷ ಸಂಜಯ್. ಇನ್ನೊಂದು ಅಲ್ಲಿ ದೃಶ್ಯಗಳನ್ನು ನೀವು ಕಾಣ್ಬೋದು, ಯಾಕಂದ್ರೆ ಸಿಸಿಟಿವಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆತ ಹರಿಬಿರಿಯಲ್ಲಿ ಬಂದ ಬೈಕ್ನಲ್ಲೇ ಬರ್ತಾನೆ. ಬೈಕನ್ನ ನಿಲ್ಸೋದು ಕೂಡ ಆಗೋದಿಲ್ಲ. ಅಸತ್ಯ ಬಸ್ ಮೂವ್ ಆಗ್ತದೆ. ಆತ ಕಿಚ್ತಾ ಇರ್ತಾನೆ. ಚಾಲಕನಿಗೆ ಮೇಬಿ ಕೇಳಿಸ್ತಿಲ್ಲ ಅಂತ ಕಾಣ್ತದೆ. ಆತ ಮುಂದೆ ಸಾಗ್ತಿದಂತೆ ಏನು ಶಾಲಾ ಬಸ್ ಈತ ಹೊರಟೋಯ್ತಲ್ಲ ಅಂತೇಳಿ ಆ ಒಂದು ಹೋಗ್ಬೇಕಾದ ಸಂದರ್ಭದಲ್ಲಿ ಎರಡೂ ಬದಿಯಲ್ಲಿ ಕೂಡ ಈತ ಬಸ್ ಬರ್ತಾ ಇದೆಯಾ, ಬೇರೆ ವೆಹಿಕಲ್ ಬರ್ತಿದೆ ನೋಡೋದಿಲ್ಲ. ಆ ಸಂದರ್ಭದಲ್ಲಿ ವೇಗವಾಗಿ ಬಂದಂತ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಸದ್ಯ ಆತನಿಗೆ ನಾರಾಯಣ LCTಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ತಕ್ಷಣನಾದ್ರೂ ಆ ಬಸ್ ಅವನೇನಾದ್ರೂ ನಿಲ್ಸದ್ನ, ಬಂದ ನೋಡ್ಲಿಕ್ಕೆ ಏನಾಯ್ತು ಏನು ಎತ್ತ ಅಂತ ಅವ್ರನ್ನ ಆಸ್ಪತ್ರೆಗೆ ಸೇರ್ಸಿದ್ ಯಾರು? ಪೃಥ್ವಿ, ಬಸ್ ಡಿಕ್ಕಿ ಹೊಡೆದು ನೇರವಾಗಿ ಹೊರಟೋಗ್ತಾನೆ. ಆತ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ. ಅಲ್ಲೇ ಸ್ಥಳೀಯರು ಹತ್ತಿರಕ್ಕೆ ಧಾವಿಸಿ ಆತನನ್ನ ಎಚ್ಚರಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಆತ ಅನ್ಕಾನ್ಶಿಯಸ್ ಆಗಿರ್ತಾನೆ. ಕೂಡಲೇ ಅವ್ರ ಆಂಬ್ಯುಲೆನ್ಸ್ಗೆಲ್ಲ ಕರೆ ಮಾಡಿ ಸ್ಥಳೀಯರು ಆತನನ್ನ ಖಾಸಗಿ ಆಸ್ಪತ್ರೆಗೆ, ಮೊದಲು ವಿಜಯಶ್ರೀ ಅಂತೇಳಿ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸೊ ಅವರು ಹೆಡ್ ಇಂಜುರಿ ಆಗಿದೆ ಅಂತೇಳಿ ಹೆಚ್ಚಿನ ಚಿಕಿತ್ಸೆಗೆ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದಾಗ ಅಲ್ಲಿನ ಸ್ಥಳೀಯರೇ ಆತನನ್ನ NHLCTಗೆ ಸೇರ್ತಿದ್ದಾರೆ. ಜೊತೆಗೆ ಅವ್ರ ತಂದೆ ಮುಂಬೈನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈಗ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.